ದೇಶಾದ್ಯಂತ ರೈಲ್ವೆ ಸಂಪರ್ಕದಲ್ಲಿ ಭಾರತೀಯ ರೈಲ್ವೆ ಗಣನೀಯ ಸಾಧನೆ ಮಾಡಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರತಿದಿನ 25,000ಕ್ಕೂ ಅಧಿಕ ರೈಲುಗಳು ವರ್ಷಪೂರ ಸಂಚರಿಸುತ್ತಿವೆ. ಕಳೆದ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ ಈ ವರ್ಷವೂ ರೈಲ್ವೆ ಸಂಪರ್ಕ ಸುಧಾರಿಸಿದೆ. ದಾಖಲೆಯ ಸರಕು ಸಾಗಣೆ ಮತ್ತು ಪ್ರಯಾಣಿಕರ ಸಂಚಾರ ನಡೆದಿದೆ. ವಂದೇ ಭಾರತ್ ರೈಲು ಸೇವೆ ವಿಸ್ತರಣೆ, ರೈಲು ನಿಲ್ದಾಣಗಳ ಸುರಕ್ಷತೆ, ಹೊಸ ಟರ್ಮಿನಲ್ಗಳಿಗೆ ಮೂಲಸೌಕರ್ಯ ಸೇರಿದಂತೆ ಪ್ರಯಾಣಿಕರಿಗೆ ಅನುಕೂಲವಾಗುವ ಹಲವು ಸೇವೆಗಳನ್ನು ಕಲ್ಪಿಸಲಾಗಿದೆ ಎಂದರು. ಭಾರತೀಯ ರೈಲ್ವೆ ಸರಕು ಸಾಗಾಣಿಕೆಯಲ್ಲಿ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. 2025-26ನೇ ಸಾಲಿನಲ್ಲಿ 1,670 ದಶಲಕ್ಷ ಟನ್ ಸರಕು ಸಾಗಣೆ ಮಾಡಿದೆ. ಜೊತೆಗೆ ದೇಶೀಯ ರೈಲು ಬೋಗಿಗಳ ಉತ್ಪಾದನೆಗೆ ಆದ್ಯತೆ ನೀಡಲಾಗಿದೆ. 1,500 ಲೋಕೋಮೋಟಿವ್ ಬೋಗಿಗಳನ್ನು ಉತ್ಪಾದಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರೈಲ್ವೆ ಸುರಕ್ಷತೆ, ದೇಶೀಯ ನಿರ್ಮಿತ ಸ್ವಯಂಚಾಲಿತ ರೈಲು ಸುರಕ್ಷಾ ವ್ಯವಸ್ಥೆ ಕವಚ್ ನಿರ್ಮಿಸಲಾಗಿದೆ. 35 ಗತಿಶಕ್ತಿ ಸರಕು ಸಾಗಣೆ ಸೌಲಭ್ಯಗಳನ್ನು ಆರಂಭಿಸಿದ್ದು, ಇದರಿಂದ ಸುಲಭವಾಗಿ ಸರಕು ಸಾಗಣೆ ಮಾಡಲು ಸಹಕಾರಿಯಾಗಲಿದೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ದೇಶಾದ್ಯಂತ 119 ರೈಲು ನಿಲ್ದಾಣಗಳನ್ನು ಪುನರ್ ಅಭಿವೃದ್ಧಿ ಮಾಡಲಾಗುತ್ತಿದೆ. ಇದರಿಂದ ರೈಲು ನಿಲ್ದಾಣಗಳಲ್ಲಿ ಮೂಲ ಸೌಕರ್ಯ ಮತ್ತು ಪ್ರಯಾಣಿಕ ಸ್ನೇಹಿ ವಾತಾವರಣ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದ್ದಾರೆ.